ಎಲ್ರಿಗೂ ನಮಸ್ಕಾರ. ಪ್ರಮೋದ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 7ನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ 3ನೇ ಅಧ್ಯಾಯವಾಗಿರುವಂತಹ ಭಾರತಕ್ಕೆ ಐರೋಪ್ಯರ ಆಗಮನ ಅಥವಾ ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಈ ಒಂದು ಪಾಠದ ಕುರಿತಂತೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಲಾಸ್ಟ್ ವಿಡಿಯೋದಲ್ಲಿ ಮಧ್ಯಯುಗದ ಯುರೋಪ್ ಅಂದರೆ ಪುನರುಜ್ಜೀವನ ಕಾಲದ ಒಂದು ಘಟನೆಯ ಬಗ್ಗೆ ಓದಿದ್ವಿ. ಕಾನ್ಸ್ಟಾಂಟಿನೋಪಲ್ನ ಒಂದು ಪತನ ಆಗಿರ್ಬೋದು, ಆಮೇಲೆ ಪುನರುಜ್ಜೀವನ ಚಳುವಳಿಯಲ್ಲಿ ಇದ್ದಂತಹ ಒಂದು ಸಾಹಿತ್ಯ ಕ್ಷೇತ್ರದಲ್ಲಾದಂತಹ ಬೆಳವಣಿಗೆ, ವಿಜ್ಞಾನ ಕ್ಷೇತ್ರದಲ್ಲಾದಂತಹ ಬೆಳವಣಿಗೆ, ಭೌಗೋಳಿಕ ಅನ್ವೇಷಣೆ, ಯಾವ ರೀತಿ ಭಾರತಕ್ಕೆ ಐರೋಪ್ಯರ ಒಂದು ಆಗಮನ ಆಗುತ್ತೆ, ಯಾವೆಲ್ಲ ಕಾರಣಗಳಿಂದ, ಇದೆಲ್ಲವನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಭಾರತದಲ್ಲಿ ಯುರೋಪಿಯನ್ನರ ಆರಂಭಿಕ ಚಟುವಟಿಕೆಗಳನ್ನು ನಾವು ತಿಳ್ಕೊತಾ ಹೋಗ್ತೀವಿ. ಜೊತೆಗೆ ಭಾರತದಲ್ಲಿ ಯುರೋಪಿಯನ್ನರ ನಡುವೆ ನಡೆದಂತಹ ಸಂಘರ್ಷಗಳನ್ನು ನಾವು ಅರ್ಥ ಮಾಡ್ಕೋತಾ ಹೋಗ್ತೀವಿ. ಹಾಗೆ ಭಾರತಕ್ಕೆ ಬಂದಂತಹ ಯುರೋಪಿನ ವ್ಯಾಪಾರಿ ಕಂಪನಿಗಳನ್ನು ನಾವು ತಿಳ್ಕೊತೀವಿ, ಯಾವ್ಯಾವ ಕಂಪನಿಗಳನ್ನು ಸ್ಥಾಪನೆ ಮಾಡಿದ್ರು ಅನ್ನೋದು. ಜೊತೆಗೆ ಅಂತಿಮವಾಗಿ ಇಂಗ್ಲಿಷರು ಭದ್ರವಾಗಿ ನೆಲೆಸೋದಕ್ಕೆ ಕಾರಣವಾಗಿರ್ತಕ್ಕಂತಹ ಅಂಶಗಳನ್ನು, ಅಂದರೆ ನಮ್ಮ ದೇಶದಲ್ಲಿ ಇಂಗ್ಲಿಷರು ಭದ್ರವಾಗಿ ನೆಲೆಸೋದಕ್ಕೆ ಏನು ಕಾರಣ, ಅದೆಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಮೊದಲಿಗೆ ಸ್ನೇಹಿತರೆ, ನಾವು ಈ ಒಂದು ಪಾಠ ಶುರು ಮಾಡೋಕ್ಕಿಂತ ಮುಂಚೆ ಹಿನ್ನೆಲೆ ಮತ್ತು ಹೊಸ ಜಲಮಾರ್ಗದ ಶೋಧದ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ. ಅಂದರೆ ಕಾನ್ಸ್ಟಾಂಟಿನೋಪಲ್ನ ಪತನ ಏನಾಯ್ತಲ್ಲ, ಎಷ್ಟರಲ್ಲಿ 1453ರಲ್ಲಿ ಆಟೋಮನ್ ಟರ್ಕರ್ ಏನು ಮಾಡ್ತಾರೆ, ಏಷ್ಯಾ ಮತ್ತು ಯುರೋಪ್ ನಡುವಿನ ಒಂದು ವ್ಯಾಪಾರದ ಹೆಬ್ಬಾಗಿಲಾಗಿರುತ್ತೆ ಕಾನ್ಸ್ಟಾಂಟಿನೋಪಲ್, ಇವಾಗ ಇಸ್ತಾನಬುಲ್ ಅಂತ ಹೇಳಿ ಕರಿತೀವಿ. ಸೊ ಮುಂಚೆ ಈ ಒಂದು ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ಬೈಜಾಂಟಿಯನ್ ಅಂತಲೂ ಕೂಡ ಹೇಳ್ತಾ ಇದ್ರು. ಓಕೆ, ಬೈಜಾಂಟಿಯನ್, ಕಾನ್ಸ್ಟಾಂಟಿನೋಪಲ್ ಆ್ಯಂಡ್ ಇಸ್ತಾನಬುಲ್, ಈ ಮೂರು ಕೂಡ ಒಂದೇ ಹೆಸರು. ಓಕೆ, ಸೊ ಈ ನಗರವನ್ನು ವಶಪಡಿಸ್ಕೊಂಡಿರ್ತಾರೆ. ಸೊ ಇದರಿಂದಾಗಿ ಭಾರತದ ಜೊತೆಗೆ ಇದ್ದಂತಹ ಒಂದು ಹಳೆಯ ಭೂಮಾರ್ಗಗಳೇನಾಗುತ್ತೆ, ಕಂಪ್ಲೀಟ್ ಆಗಿ ಮುಚ್ಚಿ ಹೋಗ್ಬಿಡುತ್ತೆ. ಆವಾಗ ಏನಾಗುತ್ತೆ, ಈ ಯುರೋಪಿಯನ್ನರಿಗೆ ಅಂದರೆ ಯುರೋಪಿನಲ್ಲಿ ಭಾರತದ ಒಂದು ಸಾಂಬಾರ ಪದಾರ್ಥಗಳು ಅಂದರೆ ಮೆಣಸಾಗಿರಬಹುದು, ಏಲಕ್ಕಿ ಆಗಿರಬಹುದು, ದಾಲ್ಚಿನ್ನಿ, ಶುಂಠಿ, ಇದಕ್ಕೆಲ್ಲವೂ ಕೂಡ ಬಹಳಷ್ಟು ಬೇಡಿಕೆ ಇರುತ್ತೆ. ಸೊ ಹಾಗಾಗಿ ಭಾರತಕ್ಕೆ ಒಂದು ಹೊಸ ಮಾರ್ಗವನ್ನು, ಹೊಸ ಜಲಮಾರ್ಗವನ್ನು ಹುಡುಕೋದು ಯುರೋಪಿಯನ್ನರಿಗೆ ಬಹಳನೇ ಅನಿವಾರ್ಯವಾಗಿರುತ್ತೆ. ಸೊ ಹಾಗಾಗಿ ವಾಸ್ಕೋ ಡಿ ಗಾಮ ಏನು ಮಾಡ್ತಾನೆ, ಪೋರ್ಚುಗಲ್ ದೇಶದ ಸಾಹಸಿ ನಾವಿಕ 1498ರಲ್ಲಿ ಆಫ್ರಿಕಾದ ಭರವಸೆಯ ಭೂಶಿರದ ಮಾರ್ಗವಾಗಿ, ಆಫ್ರಿಕಾದ ಭರವಸೆಯ ಭೂಶಿರ ಅಂತ ಹೇಳಿದ್ರೆ ಬಾರ್ತಲೋಮಿಯೋ ಡಯಾಸ್ನ ಮಾರ್ಗವಾಗಿ ಭಾರತದ ಪಶ್ಚಿಮ ಕರಾವಳಿಯ ಕಲ್ಲಿಕೋಟೆ ಹತ್ತಿರ ಇರ್ತಕ್ಕಂತಹ ಕಾಪಾಡ್ ಅಂತಕ್ಕಂತಹ ಒಂದು ಜಾಗಕ್ಕೆ ತಲುಪ್ತಾನೆ. ಎಷ್ಟರಲ್ಲಿ 1498ರಲ್ಲಿ. ಓಕೆ, ಇಲ್ಲಿ ನೀವು ಆಫ್ರಿಕಾದ ಭರವಸೆಯ ಭೂಶಿರ ಅಂತ ಏನು ಮೆನ್ಷನ್ ಮಾಡಿದ್ದೀನಲ್ವಾ, ಸೊ ಇದನ್ನ ಕಂಡುಹಿಡಿದಿದ್ದು ಯಾರಪ್ಪ ಅಂತ ಹೇಳಿದ್ರೆ ಬಾರ್ತಲೋಮಿಯೋ ಡಯಾಸ್ ಏನಿದ್ದಾನೆ, ಫಸ್ಟು ಈ ಒಂದು ಆಫ್ರಿಕಾದ ತುತ್ತ ತುದಿಗೆ ತಲುಪ್ತಾನೆ. ಅಲ್ಲಿ ಇದನ್ನ ಕೇಫ್ ಆಫ್ ಗುಡ್ ಹೋಪ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಆ ಒಂದು ಮಾರ್ಗದ ಮುಖಾಂತರನೇ ಏನು ಭಾರತಕ್ಕೆ ಒಂದು ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವಂಥದ್ದು. ಸೊ ಬಾರ್ತಲೋಮಿಯೋ ಡಯಾಸ್ ಎಷ್ಟರಲ್ಲಿ ಆಫ್ರಿಕಾದ ತುತ್ತ ತುದಿಗೆ ತಲುಪ್ತಾನೆ ಅಂತ ಹೇಳಿದ್ರೆ 1488ರಲ್ಲಿ. ಸತತವಾಗಿ 10 ವರ್ಷಗಳ ಕಾಲ ಟೈಮ್ನ ತಗೊಂಡು 1498ರಲ್ಲಿ ಭಾರತದ ಕಲ್ಲಿಕೋಟೆಗೆ ಬಂದಿಳಿತಾನೆ ವಾಸ್ಕೋ ಡಿ ಗಾಮ. ಓಕೆ, ಸೊ ಇದಿಷ್ಟು. ಅದಾದ್ಮೇಲೆ ಏನಾಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಸೊ ಇಲ್ಲಿ ಪೋರ್ಚುಗೀಸರ ಒಂದು ಆಡಳಿತದ ಅವಧಿ ಭಾರತದಲ್ಲಿ ಎಷ್ಟು ಅಂತ ಹೇಳಿದ್ರೆ 1498ಕ್ಕೆ ಏನು ವಾಸ್ಕೋ ಡಿ ಗಾಮ ಬರ್ತಾನೆ, ಅಲ್ಲಿಂದ 1961 ತನಕನೂ ಕೂಡ ಪೋರ್ಚುಗೀಸರು ಭಾರತದಲ್ಲೇ ನೆಲೆಸಿರೋ ಅಂಥದ್ದು. ಓಕೆ, ಸೊ ಪೋರ್ಚುಗೀಸರ ಒಂದು ಏಳಿಗೆಗೆ ಏನೇನು ಕಾರಣ ಆಗಿತ್ತು ಅಂತ ಹೇಳಿದ್ರೆ, ನಮ್ಮ ಭಾರತದಲ್ಲಿ ಅವರು ಏಳಿಗೆನ ಕಾರಣದಕ್ಕೆ ಏನು ಕಾರಣ ಆಗಿತ್ತು ಅಂತ ಹೇಳಿದ್ರೆ, ಮೊದಲನೇದಾಗಿ ಕಲ್ಲಿಕೋಟೆಯ ದೊರೆ ಜಾಮೋರಿನ್ ಏನಿದ್ದಾನೆ, ಪೋರ್ಚುಗೀಸ್ ನಾವಿಕ ವಾಸ್ಕೋ ಡಿ ಗಾಮನಿಗೆ ವ್ಯಾಪಾರವನ್ನು ಮಾಡೋದಕ್ಕೆ ಪರ್ಮಿಷನ್ ಅನ್ನು ಕೊಡ್ತಾನೆ. ಇದು ಫಸ್ಟ್ ಪಾಯಿಂಟ್. ಓಕೆ, ಆ್ಯಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಸಾಮಾನ್ಯ ಶಕ ಅಂದರೆ 1509ರಲ್ಲಿ ಆಲ್ಬುಕರ್ಕ್ ಏನು ಮಾಡ್ತಾನೆ, ಭಾರತಕ್ಕೆ ಅಂದರೆ ಆಲ್ಬುಕರ್ಕ್ ಭಾರತಕ್ಕೆ ಗವರ್ನರ್ ಜನರಲ್ ಅಥವಾ ವೈಸ್ರಾಯ್ ಆಗಿ ನೇಮಕಗೊಳ್ತಾನೆ. ನೇಮಕಗೊಂಡ ಮರು ವರ್ಷವೇ 1510ರಲ್ಲಿ ವಿಜಯಪುರದ ಸುಲ್ತಾನನಿಂದ ಅವನು ಗೋವಾವನ್ನು ವಶಪಡಿಸಿಕೊಳ್ತಾನೆ. ಓಕೆ, ಸೊ ಹಾಗಾಗಿ 1961 ತನಕನೂ ಪೋರ್ಚುಗೀಸರು ಬಿಟ್ಟು ಹೋಗೋ ತನಕನೂ ಕೂಡ ಗೋವಾ ಪೋರ್ಚುಗೀಸರ ಒಂದು ರಾಜಧಾನಿಯಾಗಿರುತ್ತೆ. ಓಕೆ, ಸೊ ಆಲ್ಬುಕರ್ಕ್ನ ನಂತರ ಬಂದಂತಹ ಗವರ್ನರ್ಗಳು ಮಾಡ್ತಾರೆ, ದಿಯು ಆಗಿರಬಹುದು, ದಾಮನ್ ಆಗಿರಬಹುದು, ಹಾಗೆಯೇ ಬೆಸ್ಸಿನ್, ಸಾಲ್ಸೆಟ್, ಚೌಲ್, ಮುಂಬೈ, ಸಾಂತೋಮ್ ಮತ್ತು ಬಂಗಾಳದ ಹೂಗ್ಲಿ. ಸೊ ಹೀಗೆ ಹಲವಾರು ಕಡೆಗಳಲ್ಲಿ ಏನು ಮಾಡ್ತಾರೆ, ಅವರ ಒಂದು ವ್ಯಾಪಾರ ಅಥವಾ ಹೊಸ
ವಸಾಹತು ಕೇಂದ್ರಗಳನ್ನು ಅವರು ಸ್ಥಾಪನೆ ಮಾಡ್ಕೊಳ್ತಾರೆ. ಓಕೆ, ಆ್ಯಂಡ್ ಇವರು ಪೋರ್ಚುಗೀಸರ ಅವನತಿಗೆ ಏನೇನು ಕಾರಣ ಅಂತ ಹೇಳಿದ್ರೆ, ಸೊ ಮೊದಲನೇದಾಗಿ ಬಲಿಷ್ಠ ನೌಕಾಪಡೆಯನ್ನಂದ್ರೆ ಡಚ್ಚರು ಅಂದರೆ ಕಂಪೇರ್ ಟು ಪೋರ್ಚುಗೀಸರಿಗೆ ಕಂಪೇರ್ ಮಾಡಿದ್ರೆ, ಹೋಲಿಸಿದ್ರೆ ಡಚ್ಚರು ಮತ್ತು ಇಂಗ್ಲೀಷರು ಏನಿದಾರಲ್ಲ, ಪೋರ್ಚುಗೀಸರಿಗೆ ಒಂದು ಪ್ರಬಲ ಪ್ರತಿಸ್ಪರ್ಧಿಗಳಾಗಿದ್ದರು. ಅವರಲ್ಲಿ ಒಂದು ಒಳ್ಳೆಯ ನೌಕಾಪಡೆಯನ್ನು ಹೊಂದಿದ್ರು ಡಚ್ಚರು ಮತ್ತು ಇಂಗ್ಲೀಷರು. ಆದರೆ ಪೋರ್ಚುಗೀಸರಲ್ಲಿ ಬಲಿಷ್ಠ ನೌಕಾಪಡೆ ಇರಲಿಲ್ಲ. ಓಕೆ, ಆ್ಯಂಡ್ ಎರಡನೇ ಪಾಯಿಂಟು, ಪೋರ್ಚುಗೀಸ್ ಸರ್ಕಾರದ ನೌಕರರು ಏನಾಗಿದ್ರು, ಕಂಪ್ಲೀಟ್ ಆಗಿ ಭ್ರಷ್ಟಾಚಾರವನ್ನು ಮಾಡ್ತಾಯಿದ್ರು, ಭ್ರಷ್ಟರಾಗಿದ್ದರು, ಸ್ವಾಮಿ ನಿಷ್ಠೆಯನ್ನು ಕಳ್ಕೊಂಡಿದ್ರು. ಮುಂದೆ ಅವರ ಒಂದು ಸರ್ಕಾರ ಬಹಳ ಹೀನ ಸ್ಥಿತಿಗೆ ಇಳಿತಾ ಹೋಯಿತು. ಆ್ಯಂಡ್ ಎರಡನೇದಾಗಿ ಪೋರ್ಚುಗೀಸರು ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಅಲ್ಲಿ ಇದ್ದಂತಹ ಬೇರೆ ಬೇರೆ ಧರ್ಮದವರನ್ನು ಬಲವಂತದಿಂದ ಮತಾಂತರ ಮಾಡ್ತಾಯಿದ್ರು. ಸೊ ಮತಾಂಧತೆಯೇ ಪೋರ್ಚುಗೀಸರ ಅವನತಿಗೆ ಇಲ್ಲಿ ಮುಖ್ಯ ಕಾರಣ ಆಗಿತ್ತು. ಆ್ಯಂಡ್ ಫೋರ್ತ್ ಪಾಯಿಂಟ್ ಬಂದು, ವಿಜಯನಗರ ಸಾಮ್ರಾಜ್ಯದ ಅವನತಿ ನಂತರ, ಅವರ ಒಂದು ಅವನತಿಯ ನಂತರ ಪೋರ್ಚುಗೀಸರ ವ್ಯಾಪಾರ ಏನಾಯಿತು, ಕಂಪ್ಲೀಟ್ ಆಗಿ ಕುಂಠಿತ ಆಯಿತು ಅಥವಾ ಕುಗ್ಗಿ ಹೋಯಿತು ಅಂತಕ್ಕಂಥದ್ದು. ಓಕೆ, ಆ್ಯಂಡ್ ಇಲ್ಲಿ ಇನ್ನೊಂದು ಪಾಯಿಂಟ್ನ ನಾವು ಅಬ್ಸರ್ವ್ ಮಾಡಬೇಕೇನಪ್ಪ ಅಂತಂದರೆ, ಇದು ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ಬಂದ್ಬಿಟ್ಟು ಭಾರತದ ಪ್ರಥಮ ವೈಸ್ರಾಯ್ ಆಗಿರ್ತಾರೆ. ಓಕೆ, ಇನ್ನು ಪೋರ್ಚುಗೀಸರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಭಾರತಕ್ಕೆ ಬಂದಂತಹ ಪ್ರಥಮ ಹಾಗೆಯೇ ಭಾರತದಿಂದ ಹೊರಗಡೆ ಹೋದಂತಹ ಕಟ್ಟಕಡೆಯ ಯುರೋಪಿಯನ್ನರಲ್ಲಿ ಪೋರ್ಚುಗೀಸರೇ ಕೊನೆಯವರಾಗಿರ್ತಾರೆ. ಸೊ ಕೊನೆಯ ತನಕನೂ ಕೂಡ ಅವ್ರು ಏನು ಮಾಡ್ತಾರೆ, ಗೋವಾವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಆ್ಯಂಡ್ ಕೊನೆಗೆ ಏನಾಗುತ್ತೆ, ದಿಯು ಮತ್ತು ದಮನ್ ಮಾತ್ರ ಈ ಒಂದು ಪೋರ್ಚುಗೀಸರ ವಶದಲ್ಲಿ ಉಳ್ಕೊಳ್ತವೆ. ಓಕೆ, ಸೊ 1947ರಲ್ಲಿ ನಮ್ಮ ಭಾರತ ದೇಶದಲ್ಲಿ ಬ್ರಿಟಿಷರ ಆಳ್ವಿಕೆ ಕೊನೆಗೊಂಡರೂ ಸಹ 1961 ತನಕ ಪೋರ್ಚುಗೀಸರು ನಮ್ಮ ನೆಲದಲ್ಲಿಯೇ ಬೀಡು ಬಿಟ್ಟಿರ್ತಾರೆ. ಸೊ ಅವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಗೋವೆಯ ಒಂದು ವಿಮೋಚನೆಗೋಸ್ಕರ ಅಲ್ಲಿ ಇದ್ದಂತಹ ಭಾರತೀಯರು ಬಹಳ ಒಂದು ಹಿಂಸಾತ್ಮಕ ಚಳುವಳಿಯನ್ನು ಮಾಡ್ತಾರೆ. ಸೊ ಆ ಚಳುವಳಿಗಾರರನ್ನು ಪೋರ್ಚುಗೀಸರು ಏನು ಮಾಡ್ತಾರೆ, ಬಹಳ ಹಿಂಸೆಗೆ ಒಳಪಡಿಸ್ತಾರೆ. ಕೊನೆಗೆ 1961ರಲ್ಲಿ, ಓಕೆ, 1961ರಲ್ಲಿ ಭಾರತೀಯ ಸೇನಾಪಡೆ ಏನಿದೆ ಅಲ್ಲ, ಪೋರ್ಚುಗೀಸರನ್ನ ಬಡಿದೋಡಿಸುವುದರ ಜೊತೆಗೆ ಗೋವಾ ವಿಮೋಚನೆಗೊಂಡಿತು ಅಂತ. ಅಂದರೆ ಅವಾಗ ಗೋವಾಗೆ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳಿಬಿಟ್ಟು. ಸೊ ಗೋವಾ ವಿಮೋಚನೆ ಯಾವಾಗ ಆಯಿತು ಅಂತ ಹೇಳಿದ್ರೆ 1961ರಲ್ಲಿ. ಆ್ಯಂಡ್ ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ಬಗ್ಗೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ನೀಲಿ ನೀರಿನ ನೀತಿ ಅಂದರೆ ಬ್ಲೂ ವಾಟರ್ ಪಾಲಿಸಿಯನ್ನು ಜಾರಿಗೆ ತಂದಂತಹ ಒಂದು ಇದು ಫ್ರಾನ್ಸಿಸ್ಕೋ ಡಿ ಆಲ್ಮೇಡನಿಗೆ ಸಲ್ಲುವಂಥದ್ದು. ಓಕೆ, ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ಈ ಒಂದು ಪದ್ಧತಿಯನ್ನು ಅವನು ಜಾರಿಗೆ ತರ್ತಾನೆ. ಆ್ಯಂಡ್ ಇನ್ನೊಬ್ಬ ವೈಸ್ರಾಯ್, ಪೋರ್ಚುಗೀಸರ ವೈಸ್ರಾಯ್ ಆಲ್ಫೈನೋ ಡಿ ಆಲ್ಬುಕರ್ಕ್. ಸೊ ಇವನನ್ನು ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಹೇಳ್ತಾರೆ. ಸೊ ಇವನು ಆಗಲೇ ಹೇಳ್ದಂಗೆ 1510ರಲ್ಲಿ ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನು ಅವನು ವಶಪಡಿಸ್ಕೊಳ್ತಾನೆ. ಸೊ ಗೋವಾದಲ್ಲಿದ್ದಂತಹ ಕೆಲವೊಂದು ಪ್ರಾಂತ್ಯಗಳನ್ನು ವಸಾಹತುಗಳನ್ನಾಗಿ ಮಾಡಿಕೊಂಡು ವ್ಯಾಪಾರವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಮುಖ್ಯ ಕೇಂದ್ರಗಳು ಅಂತ ಬಂದಾಗ ಗೋವಾ ಆಗಿರ್ಬೋದು, ಗೋವಾ, ದಿಯು, ದಾಮನ್, ಸಾಲ್ಸೆಟ್, ಬೆಸಿನ್ ಇದೆಲ್ಲವೂ ಕೂಡ ಅವರ ಒಂದು ವ್ಯಾಪಾರ ಕೇಂದ್ರಗಳಾಗಿರುವಂಥದ್ದು. ಓಕೆ, ಆ್ಯಂಡ್ ನೆಕ್ಸ್ಟ್ ಬರುವಂಥದ್ದೇ ಡಚ್ಚರ ಒಂದು ಕಾಲಾವಧಿ ಅಂತ ಬಂದಾಗ 1596ರಿಂದ 1792 ಏನಿದೆಲ್ಲ, ಇದು ಡಚ್ಚರ ಒಂದು ಕಾಲಾವಧಿ ಆಗಿರುತ್ತೆ. ಇಷ್ಟು ವರ್ಷಗಳ ಕಾಲ ಅವರು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಸೊ ಈ ಡಚ್ಚರು ಎಲ್ಲಿಯವರು ಮೂಲತಃ ಅಂತ ಹೇಳಿದ್ರೆ, ಇವ್ರು ಬಂದ್ಬಿಟ್ಟು ನೆದರ್ಲ್ಯಾಂಡ್ ಅಥವಾ ಏನಿವಾಗ ಹಾಲೆಂಡ್ ಅಂತ ಏನು ಕರಿತೀವಲ್ವಾ, ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ಸೇಮ್, ಈ ದೇಶದಿಂದ ಬಂದಿರ್ತಾರೆ ಯಾರು, ಡಚ್ಚರು. ಓಕೆ, ಸೊ ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ 1602ರಲ್ಲಿ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ, ಡಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಅಂದ್ಬಿಟ್ಟು. ಸೊ ಈ ಒಂದು ಕಂಪನಿಯ ಮುಖಾಂತರ ಪೂರ್ವದ ದೇಶಗಳ ಜೊತೆಗೆ ಅವರು ವ್ಯಾಪಾರವನ್ನು ಮಾಡ್ತಕ್ಕಂತಹ ಒಂದು ಏಕಸ್ವಾಮ್ಯವನ್ನು ಪಡ್ಕೊಳ್ತಾರೆ. ಓಕೆ, ಸೊ ಡಚ್ಚರ ಒಂದು ರಾಜಧಾನಿ ಯಾವುದಾಗಿರುತ್ತೆ ಅಂತ ಹೇಳಿದ್ರೆ ಪುಲಿಕಾಟ್ ಅನ್ನೋದು ಡಚ್ಚರ ಒಂದು ರಾಜಧಾನಿ ಆಗಿರುವಂಥದ್ದು. ಅವರ ಮುಖ್ಯ ಕೇಂದ್ರಗಳು ಅಂತ ಬಂದಾಗ ಮಚಿಲಿಪಟ್ನ ಆಗಿರ್ಬೋದು, ಹಾಗೆಯೇ ಪುಲಿಕಾಟ್ ಆಗಿರಬಹುದು, ಆಗ್ರಾ, ಸೂರತ್, ಕಾರೈಕಲ್, ನಾಗಪಟ್ಟಣಂ, ಕೊಚ್ಚಿ, ಈ ಎಲ್ಲ ಕಡೆಗಳಲ್ಲಿಯೂ ಕೂಡ ಡಚ್ಚರ ಒಂದು ವ್ಯಾಪಾರ ಕೇಂದ್ರಗಳು ಇರ್ತವೆ. ಓಕೆ, ಹಾಗಾದರೆ ಡಚ್ಚರ ಒಂದು ಅವನತಿ ಹೇಗಾಯಿತು ಅಂತ ಹೇಳಿದ್ರೆ, ಡಚ್ಚರು ಬ್ರಿಟಿಷರ ಜೊತೆಗೆ ಯುದ್ಧಕ್ಕೆ ಇಳಿತಾರೆ. ಓಕೆ, ಆದರೆ ಇಂಗ್ಲೀಷರು ಡಚ್ಚರನ್ನು ಸೋಲಿಸ್ತಾರೆ. ಡಚ್ಚರಿಗೆ ಕಂಪೇರ್ ಮಾಡಿದ್ರೆ ಅಂದರೆ ಬ್ರಿಟಿಷರು ಬಹಳನೇ ಸ್ಟ್ರಾಂಗ್ ಆಗಿರ್ತಾರೆ. ಸೊ ಭಾರತದಲ್ಲಿ ಇಂಗ್ಲೀಷರ ಒಂದು ಪೈಪೋಟಿಯನ್ನು ಎದುರಿಸೋದಕ್ಕೆ ಆಗದೆ ಡಚ್ಚರ್ ಏನು ಮಾಡ್ತಾರೆ, ಅವರ ಒಂದು ಆಗ್ನೇಯ ಏಷ್ಯಾದ ದ್ವೀಪ ರಾಷ್ಟ್ರಗಳ ಕಡೆಗೆ ಅವರು ಕಾನ್ಸಂಟ್ರೇಟ್ ಮಾಡ್ತಾರೆ. ಓಕೆ, ಆ ಕಡೆ ಅವರು ಗಮನವನ್ನು ಕೊಡ್ತಾರೆ. ಹಾಗಾದರೆ ಈ ಆಗ್ನೇಯ ಏಷ್ಯಾದ ದ್ವೀಪ ರಾಷ್ಟ್ರಗಳು ಯಾವ್ಯಾವುದು? ಸೊ ಇಂಡೋನೇಷ್ಯಾ, ಮಲೇಷಿಯಾ, ಥೈಲ್ಯಾಂಡ್,
ಫಿಲಿಪೈನ್ಸ್ ಮತ್ತು ಕಾಂಬೋಡಿಯಾ. ಇದನ್ನು ನಾವೇನಂತ ಹೇಳಿ ಕರಿತೀವಿ, ಆಗ್ನೇಯ ಏಷ್ಯಾದ ದ್ವೀಪ ರಾಷ್ಟ್ರಗಳು ಅಂತ ಹೇಳಿ ಕರಿತೀವಿ. ಓಕೆ, ಸೊ ಡಚ್ಚರಿಗೆ ಇಂಗ್ಲಿಷರ ಜೊತೆಗೆ ನಡೆದಂತಹ ಒಂದು ಯುದ್ಧದಲ್ಲಿ ಅವ್ರನ್ನ ಎದುರಿಸಕ್ಕಾಗದೆ ಅವ್ರೇನು ಮಾಡ್ತಾರೆ, ಅವರ ಒಂದು ಆಗ್ನೇಯ ಏಷ್ಯಾದ ದ್ವೀಪ ರಾಷ್ಟ್ರಗಳ ಕಡೆಗೆ ಹೋಗ್ತಾರೆ ಅಂತಕ್ಕಂಥದ್ದು. ಓಕೆ, ಸೊ ಇವರು ಭಾರತಕ್ಕಿಂತ ಹೆಚ್ಚಾಗಿ ಸಾಂಬಾರ ದ್ವೀಪಗಳಾಗಿರ್ತಕ್ಕಂತಹ ಒಂದು ಇಂಡೋನೇಷ್ಯಾದ ಕಡೆ ಹೆಚ್ಚು ಗಮನ ಹರಿಸಿದ್ರಿಂದ ಭಾರತದಲ್ಲಿ ಇಂಗ್ಲಿಷರ ಎದುರು ಡಚ್ಚರಿಗೆ ನಿಲ್ಲೋದಕ್ಕೆ ಆಗಲಿಲ್ಲ ಅಂತಕ್ಕಂಥದ್ದು. ಸೊ ಇದಿಷ್ಟು ಏನು ಡಚ್ಚರ ಬಗ್ಗೆ. ಓಕೆ, ಡಚ್ಚರ್ ಇದರಲ್ಲಿ ನೀವು ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಅವರು ಎಷ್ಟರಲ್ಲಿ ಭಾರತಕ್ಕೆ ಬಂದರು ಅಂದರೆ 1596ರಲ್ಲಿ ಅವರು ಭಾರತಕ್ಕೆ ಬರ್ತಾರೆ. 1792 ತನಕನೂ ಕೂಡ ಅವರು ಭಾರತದಲ್ಲಿ ಇರ್ತಾರೆ. ಆ್ಯಂಡ್ 1602ರಲ್ಲಿ ಅವ್ರು ಏನು ಮಾಡ್ತಾರೆ, ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಅವರು ಸ್ಥಾಪನೆ ಮಾಡ್ತಾರೆ. ಪುಲಿಕಾಟ್ ಡಚ್ಚರ ಒಂದು ರಾಜಧಾನಿ ಆಗಿರುತ್ತೆ. ಓಕೆ, ಇದಿಷ್ಟು ನೀವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಬರೋವಂಥದ್ದು ಯಾರು ಅಂತ ಹೇಳಿದ್ರೆ ಇಂಗ್ಲಿಷರು ಅಥವಾ ಬ್ರಿಟಿಷರು. ಸೊ ಬ್ರಿಟಿಷರ ಒಂದು ಕಾಲಾವಧಿ ಅಂತ ಬಂದಾಗ 1600ರಿಂದ 1947 ತನಕ, ಅಂದರೆ ನಮಗೆ ಸ್ವಾತಂತ್ರ್ಯ ಸಿಗೋ ತನಕನೂ ಕೂಡ ಅವರು ನಮ್ಮ ದೇಶವನ್ನು ಬಿಟ್ಟು ಹೋಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಅವ್ರು ನಮ್ಮ ದೇಶಕ್ಕೆ ಬಂದಿದ್ದು ಯಾವಾಗ, 1600ರಲ್ಲಿ. ಸೊ ಅವರ ಒಂದು ಪಾಲಿಸಿ ಏನಾಗಿತ್ತು ಅಂತ ಹೇಳಿದ್ರೆ, ಶಾಂತಿಯುತ ವ್ಯಾಪಾರ ಮಾಡ್ಕೊಂಡು ಹೋಗೋದೇ ಅವರ ಒಂದು ನೀತಿ ಆಗಿರುತ್ತೆ ಸ್ಟಾರ್ಟಿಂಗಲ್ಲಿ. ಬಟ್ ಅವರು ಭಾರತಕ್ಕೆ ಬಂದ ಮೇಲೆ ನಮ್ಮ ಭಾರತದಲ್ಲಿ ಇದ್ದಂತಹ ಒಂದು ಹದಗೆಟ್ಟ ರಾಜಕೀಯ ಪರಿಸ್ಥಿತಿಗಳನ್ನು ನೋಡಿ ಅದರಿಂದ ಏನಾದರೂ ನಾವು ಅನುಕೂಲವನ್ನು ಪಡ್ಕೊಳ್ಬಹುದಾ ಅಂತಕ್ಕಂತಹ ಒಂದು ಯೋಚನೆಯನ್ನು ಮಾಡಿ ರಾಜಕೀಯ ಸಾರ್ವಭೌಮತ್ವವನ್ನು ಸ್ಥಾಪನೆ ಮಾಡ್ಕೊಳ್ತಾರೆ ಯಾರು, ಬ್ರಿಟಿಷರು. ಓಕೆ, ಸೊ ಫಸ್ಟಿಗೆ ಅವರು ತಗೊಳ್ತಕ್ಕಂತಹ ಒಂದು ಸ್ಟೆಪ್ ಏನಪ್ಪ ಅಂತ ಹೇಳಿದ್ರೆ, 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಅವರು ಸ್ಥಾಪನೆ ಮಾಡ್ತಾರೆ. ಸೊ ರಾಣಿ ಎಲಿಜಬೆತ್ನ ಒಂದು ಅಂದರೆ ಪರ್ಮಿಷನನ್ನು ತಗೊಂಡು ಭಾರತದ ಜೊತೆಗೆ ಅವರು ವ್ಯಾಪಾರ ಸಂಪರ್ಕವನ್ನು ಬೆಳೆಸ್ತಾರೆ. ಓಕೆ, ಸೊ 1600 ಡಿಸೆಂಬರ್ 31ರಲ್ಲಿ, ಡೇಟ್ ನೆನ್ಪಿಟ್ಕೊಳ್ಳಿ, 1600 ಡಿಸೆಂಬರ್ 31ರಲ್ಲಿ ಅವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಇಂಗ್ಲೆಂಡಿನ ರಾಣಿ ಎಲಿಜಬೆತ್ ವ್ಯಾಪಾರ ಮಾಡೋದಕ್ಕೆ ಅನುಮತಿ ಕೊಡುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ 1615ರಲ್ಲಿ ಏನು ಮಾಡ್ತಾರೆ, ಸರ್ ಥಾಮಸ್ ರೋ ಮೊಘಲರ ಚಕ್ರವರ್ತಿ ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ. ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಸೂರತ್ನಲ್ಲಿ ಅವರಿಗೆ ವ್ಯಾಪಾರವನ್ನು ಮಾಡೋದಕ್ಕೆ ಪರ್ಮಿಷನನ್ನು ಕೊಡಬೇಕು ಅಂತ ಹೇಳಿ ಅನುಮತಿಯನ್ನು ಕೂಡ ಪಡ್ಕೊಳ್ತಾನೆ. ಓಕೆ, 1615ರಲ್ಲಿ. ನೆಕ್ಸ್ಟು ಆಗ್ರಾ ಆಗಿರಬಹುದು, ಅಹಮದಾಬಾದ್ ಆಗಿರಬಹುದು, ಬ್ರೋಚ್, ಸೊ ಈ ರೀತಿ ಹಲವಾರು ಕಡೆಗಳಲ್ಲಿ ಅವರು ಒಂದು ವ್ಯಾಪಾರ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾರೆ. ಆನಂತರ ಮದ್ರಾಸ್, ಕಲ್ಕತ್ತಾ ಮತ್ತು ಮುಂಬೈಗಳಲ್ಲಿ ತಮ್ಮ ಒಂದು ವ್ಯಾಪಾರದ ಮಳಿಗೆಗಳನ್ನು ಅವರು ಸ್ಥಾಪನೆ ಮಾಡ್ತಾರೆ. ಮೊದಲಿಗೆ ಅವರು ಯಾವುದನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ರು ಅಂತ ಹೇಳಿದ್ರೆ, ಕಲ್ಕತ್ತಾವನ್ನು, ಇವಾಗಿನ ಕೋಲ್ಕತ್ತಾ ಅಂತ ಏನು ಹೇಳ್ತೀವಿ, ಸೊ ಕೋಲ್ಕತ್ತಾವನ್ನು ಬ್ರಿಟಿಷರ ಮೊದಲ ರಾಜಧಾನಿಯನ್ನಾಗಿ ಅವರು ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಹೀಗೆ ಕಾಲಕ್ರಮೇಣ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಲಾಭ ಗಣನೀಯವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಅದಾದಮೇಲೆ ಮೊಘಲ್ ಚಕ್ರವರ್ತಿ ಫಾರೂಕ್ ಸಿಯಾರನಿಂದ ಬಂಗಾಳ ಪ್ರಾಂತ್ಯ, ಅಂದರೆ ಇವಾಗಿನ ಬಂಗಾಳ ಮತ್ತು ಬಿಹಾರ್, ಒಡಿಸ್ಸಾ ಅಂತ ನಾವೇನು ಹೇಳ್ತೀವಿ, ಮತ್ತು ಸೂರತ್ನಲ್ಲಿ ಸುಂಕರಹಿತ ಅಂದರೆ ಟ್ಯಾಕ್ಸ್ ಇಲ್ಲದೇನೆ ತೆರಿಗೆ ರಹಿತ ವ್ಯಾಪಾರವನ್ನು ಮಾಡ್ತಕ್ಕಂತಹ ಒಂದು ಪರವಾನಗಿಯಾಗಿರುವಂತಹ ದಸ್ತಕಗಳನ್ನು ಪಡ್ಕೊಳ್ತಾರೆ. ಸೊ ಈ ಒಂದು ದಸ್ತಕಗಳ ಸಹಾಯದಿಂದ ಇಂಗ್ಲಿಷರು ಏನು ಮಾಡ್ತಾರೆ, ದೇಶೀಯ ವ್ಯಾಪಾರಿಗಳಿಗಿಂತಲೂ ಕೂಡ ತುಂಬಾ ಸ್ಟ್ರಾಂಗ್ ಆಗ್ತಾರೆ. ಓಕೆ, ಸೊ ಸುಂಕ ಇಲ್ಲದೆ ಮುಕ್ತ ವ್ಯಾಪಾರ ನಡೆಸೋದಕ್ಕೆ ಬ್ರಿಟಿಷ್ ವರ್ತಕರಿಗೆ ನೀಡಲಾದಂತಹ ಒಂದು ವಿಶೇಷ ಪರವಾನಗಿ ಯಾವುದು, ದಸ್ತಕಗಳು. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ. ಆ್ಯಂಡ್ ನೆಕ್ಸ್ಟು ಇವರು ಒಂದು ಬ್ರಿಟಿಷರು ಅವರ ಒಂದು ಪ್ರಾಬಲ್ಯವನ್ನು ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ತಮ್ಮ ಒಂದು ವಸತಿ ಪ್ರದೇಶಗಳ ಸುತ್ತಲೂ ಕೂಡ ಏನು ಮಾಡಿರ್ತಾರೆ, ಕೋಟೆಗಳನ್ನು ಕಟ್ಕೊಂಡಿರ್ತಾರೆ. ಬಿಕಾಸ್ ಬೇರೆ ಯಾರು ಕೂಡ ಅವರ ಒಂದು ಕೋಟೆಗಳನ್ನು ಕೆಡೋದಾಗಿರಲಿ, ಅವ್ರ ಮೇಲೆ ಯುದ್ಧ ಸಾರೋದಾಗಿರಲಿ, ಅವರಿಗೆ ತೊಂದರೆ ಮಾಡೋದಾಗಿರಲಿ ಮಾಡಬಾರ್ದಲ್ವ. ಹಾಗಾಗಿ ಕೋಟೆಗಳ ರಕ್ಷಣೆಗೋಸ್ಕರ ಸೈನಿಕರನ್ನು ಇಟ್ಕೊಂಡಿರ್ತಾರೆ, ಮದುಗುಂಡುಗಳನ್ನು ಇಟ್ಕೊಂಡಿರ್ತಾರೆ. ಸೊ ಈ ರೀತಿಯಾಗಿ ಅವರ ಒಂದು ಸೇನಾ ಬಲ ಏನಿದೆಲ್ಲ ಬಹಳ ಬಲಿಷ್ಠವಾಗಿ ಬೆಳೀತಾ ಹೋಗುತ್ತೆ, ಅಷ್ಟೇ ಸ್ಪೀಡಾಗಿ ಬೆಳೀತಾ ಹೋಗುತ್ತೆ. ಸೊ ಇವರ ಒಂದು ಮುಖ್ಯ ಕೇಂದ್ರಗಳು ಅಂತ ಬಂದಾಗ ಮದ್ರಾಸ್ ಆಗಿರಬಹುದು, ಕಲ್ಕತ್ತಾ ಆಗಿರಬಹುದು, ಮುಂಬೈ. ಸೊ ಮದ್ರಾಸ್ನಲ್ಲಿ ಸೆಂಟ್ ಜಾರ್ಜ್ ಕೋಟೆ, ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕೋಟೆ. ಸೊ ಇದು ಇಂಗ್ಲಿಷರ ಅಥವಾ ಬ್ರಿಟಿಷರ ಮುಖ್ಯ ಕೇಂದ್ರಗಳಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬರೋ ಅಂಥದ್ದು ಯಾರು ಅಂತ ಹೇಳಿದ್ರೆ ಈ ಒಂದು ಫ್ರೆಂಚರು ಕೊನೆಯದಾಗಿ ಭಾರತಕ್ಕೆ ಬರ್ತಾರೆ. ಎಷ್ಟರಲ್ಲಿ, 1664ರಲ್ಲಿ ಬರ್ತಾರೆ. 1954ರಲ್ಲಿ ಇವರು ಭಾರತದಿಂದ ಹೊರಗಡೆ ಹೋಗುವಂಥದ್ದು. ಓಕೆ, ಫ್ರೆಂಚರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ,
ಸೊ 1664ರಲ್ಲಿ ಇವರು ಏನು ಮಾಡ್ತಾರೆ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಅವರು ಸ್ಥಾಪನೆ ಮಾಡ್ತಾರೆ. ಸೊ ಭಾರತದಲ್ಲಿ ಫ್ರೆಂಚರು ತಮ್ಮ ಒಂದು ವ್ಯಾಪಾರ ಕೋಟೆಯನ್ನು ಸಾಮಾನ್ಯ ಶಕ 1668ರಲ್ಲಿ ಸ್ಥಾಪನೆ ಮಾಡುವಂಥದ್ದು. ಆಯಿತಾ. ಸೊ ಇವರ ಒಂದು ವ್ಯಾಪಾರ ಕೇಂದ್ರಗಳು ಎಲ್ಲೆಲ್ಲಿತ್ತು ಅಂತ ಹೇಳಿದ್ರೆ ಪಾಂಡಿಚೇರಿ, ಮಚಿಲಿಪಟ್ಟಣ, ಕಲಿಕೋಟೆ, ಮಾಹೆ, ಕಾರೈಕಲ್ ಮತ್ತು ಚಂದ್ರನಗರ. ಸೊ ಇದು ಫ್ರೆಂಚರ ಒಂದು ವ್ಯಾಪಾರ ಕೇಂದ್ರಗಳಾಗಿರುತ್ತೆ. ಆ್ಯಂಡ್ ಫ್ರೆಂಚರ ರಾಜಧಾನಿ ಯಾವುದು ಅಂತ ಹೇಳಿದ್ರೆ ಪಾಂಡಿಚೇರಿ ಫ್ರೆಂಚರ ಒಂದು ರಾಜಧಾನಿ ಆಗಿರುವಂಥದ್ದು. ಸೊ ಫ್ರೆಂಚರ ಗವರ್ನರ್ ಆಗಿ ಬಂದಂತಹ ಡೂಪ್ಲೆ ಏನಿದಾನಲ್ಲ, ಅವನ ಒಂದು ಚಾಣಾಕ್ಷತೆಯಿಂದ ಹೈದರಾಬಾದ್ ಮತ್ತು ಕರ್ನಾಟಕ ಅಂದರೆ ತಮಿಳುನಾಡಿನ ಪೂರ್ವ ಭಾಗ, ಈ ಒಂದು ರಾಜ್ಯಗಳಲ್ಲಿ ಫ್ರೆಂಚರ ಒಂದು ಪ್ರಭಾವವನ್ನು ಅವನು ಜಾಸ್ತಿ ಮಾಡ್ತಾ ಹೋಗ್ತಾನೆ. ಸೊ ಭಾರತಕ್ಕೆ ವ್ಯಾಪಾರಕ್ಕೆ ಅಂತ ಹೇಳಿ ಬಂದಂತಹ ಈ ಬ್ರಿಟಿಷರು ಮತ್ತು ಫ್ರೆಂಚರ ಮಧ್ಯೆ ರಾಜಕೀಯ ಹಾಗೆ ವಾಣಿಜ್ಯ ಅಭಿವೃದ್ಧಿಗೋಸ್ಕರ ಒಂದಷ್ಟು ಯುದ್ಧಗಳು ನಡೀತಾ ಹೋಗುತ್ತೆ. ಸೊ ಆ ಯುದ್ಧಗಳನ್ನ ಏನಂತ ಹೇಳಿ ಕರೀತಾರೆ, ಕಾರ್ನಾಟಿಕ್ ಯುದ್ಧಗಳು ಅಂತ ಹೇಳಿ ಕರೆಯುವಂಥದ್ದು. ಓಕೆ. ಸೊ ಇಲ್ಲಿ ಫ್ರೆಂಚಿನ ಒಂದು ಅವನತಿಗೆ ಏನೇನು ಕಾರಣ ಆಯಿತು? ಸೊ ಭಾರತದಲ್ಲಿ ಫ್ರೆಂಚ್ ಸೇನಾ ನಾಯಕರಿಗೆ ಫ್ರಾನ್ಸಿನ ಒಂದು ಸರ್ಕಾರ ಏನು ಮಾಡುತ್ತೆ, ಕಂಪ್ಲೀಟ್ ಆಗಿ ಪ್ರೋತ್ಸಾಹ ಮಾಡಲಿಲ್ಲ, ಅವ್ರಿಗೆ ಯಾವುದೇ ರೀತಿಯಾದಂತಹ ಒಂದು ಸಪೋರ್ಟನ್ನು ಮಾಡಲಿಲ್ಲ. ಆಮೇಲೆ ಫ್ರಾನ್ಸಿನಲ್ಲಿ ರಾಜಕೀಯ ಗೊಂದಲ ಮತ್ತು ಕ್ರಾಂತಿಗಳು ಕಂಡು ಬರ್ತಾ ಇರುತ್ತೆ. ಇದು ಭಾರತದಲ್ಲಿ ಅವರ ಒಂದು ಅವನತಿಗೆ ಕಾರಣ ಆಗ್ತಾ ಹೋಗುತ್ತೆ. ಆ್ಯಂಡ್ ಥರ್ಡ್ ಒನ್, ಫ್ರೆಂಚರ ಒಂದು ನೌಕಾಪಡೆ ಏನಿದೆ ಅಲ್ಲ, ಇಂಗ್ಲಿಷರ ನೌಕಾಪಡೆಗಿಂತ ಸ್ಟ್ರಾಂಗ್ ಇರಲಿಲ್ಲ, ಉತ್ತಮ ದರ್ಜೆಯದಾಗಿರಲಿಲ್ಲ. ಸೊ ಹಾಗಾಗಿ ಭಾರತದಲ್ಲಿ ಫ್ರೆಂಚರ ಅವನತಿಗೆ ಇಷ್ಟೆಲ್ಲವೂ ಕೂಡ ಕಾರಣ ಆಗುತ್ತೆ. ಕರ್ನಾಟಕ ಯುದ್ಧಗಳ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೆಪ್ತ್ ಆಗಿ ಹೇಳ್ತೀನಿ. ಜಸ್ಟ್ ನಿಮ್ಗೆ ಇವಾಗ ಇನ್ಫಾರ್ಮೇಶನ್ ಕೊಡ್ತೀನಿ ಅಷ್ಟೇ. ಕರ್ನಾಟಕ ಯುದ್ಧಗಳು 3 ಕರ್ನಾಟಕ ಯುದ್ಧಗಳು ನಡೆಯುತ್ತೆ ಇಂಗ್ಲಿಷರು ಮತ್ತು ಫ್ರೆಂಚರ ನಡುವೆ. ಸೊ ಮೊದಲನೇ ಕರ್ನಾಟಕ ಯುದ್ಧ ಬಂದ್ಬಿಟ್ಟು 1746ರಿಂದ 48. ಸೊ ಈ ಒಂದು ಮೊದಲನೇ ಕರ್ನಾಟಕ ಯುದ್ಧ ಯಾವ ಒಪ್ಪಂದದ ಜೊತೆಗೆ ಮುಕ್ತಾಯ ಆಗುತ್ತೆ ಅಂದರೆ ಎಕ್ಸ್ಲಾ ಚಾಪೆಲ್ ಒಪ್ಪಂದದ ಜೊತೆಗೆ ಮುಕ್ತಾಯ ಆಗುತ್ತೆ. ಆ್ಯಂಡ್ ಎರಡನೇ ಕರ್ನಾಟಕ ಯುದ್ಧ ಬಂದ್ಬಿಟ್ಟು 1749ರಿಂದ 54 ತನಕ ನಡೆಯುತ್ತೆ. ಇದು ಬಂದ್ಬಿಟ್ಟು ಪಾಂಡಿಚೇರಿ ಒಪ್ಪಂದದ ಜೊತೆಗೆ ಮುಕ್ತಾಯ ಆಗುವಂಥದ್ದು. ಓಕೆ. ಸೊ ಈ ಎರಡನೇ ಒಂದು ಕರ್ನಾಟಕ ಯುದ್ಧದಲ್ಲಿ ಏನಾಗುತ್ತೆ, ಫ್ರೆಂಚರ ಪ್ರಭಾವ ಕಂಪ್ಲೀಟ್ ಆಗಿ ಕುಗ್ತಾ ಹೋಗುತ್ತೆ. ಆ್ಯಂಡ್ ಮೂರನೇ ಒಂದು ಕರ್ನಾಟಕ ಯುದ್ಧ ಅಂತ ಬಂದಾಗ 1758ರಿಂದ 1763 ತನಕ. ಸೊ ಈ ಒಂದು 1760ರಲ್ಲಿ ನಡೆದಂತಹ ಈ ಒಂದು ವಾಂಡಿವಾಶ್ ಯುದ್ಧದಲ್ಲಿ ಏನಾಗುತ್ತೆ, ಬ್ರಿಟಿಷರ ಒಂದು ಅಧಿಕಾರಿ ಸರ್ ಐರ್ಕ್ಯೂಟ್ ಫ್ರೆಂಚರನ್ನ ಸಂಪೂರ್ಣವಾಗಿ ಸೋಲಿಸ್ತಾನೆ. ಸೊ ಈ ಒಂದು ಯುದ್ಧ ಏನಾಗುತ್ತೆ, ಪ್ಯಾರಿಸ್ ಒಪ್ಪಂದದ ಜೊತೆಗೆ ಮುಕ್ತಾಯ ಆಗಿ ಫ್ರೆಂಚರು ಭಾರತದಲ್ಲಿ ಬರೀ ವ್ಯಾಪಾರಕ್ಕೆ ಮಾತ್ರ ಸೀಮಿತ ಆಗ್ತಾರೆ. ಓಕೆ. ಸೊ ಇದಿಷ್ಟು ಏನು ಭಾರತಕ್ಕೆ ಐರೋಪ್ಯರ ಆಗಮನ, ಈ ಒಂದು ಪಾಠದ ಒಂದು ಸಂಪೂರ್ಣ ವಿವರಣೆಯಾಗಿತ್ತು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.